ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಪ್ರಾಪರ್ಟಿ. ನಾನು ರಾಹುಲ್ ದಯಾನ್. ಒಂದು ಚಿಕ್ಕ ಜಾಗ ಕೊಂಡ್ಕೊಳ್ಳೋದೇ ಬೆಂಗಳೂರಿನಲ್ಲಿ ಒಂದು ದೊಡ್ಡ ಸಾಹಸ ಆ್ಯಂಡ್ ರಿಸ್ಕ್ ತೆಗೆದುಕೊಂಡೇ ಅದನ್ನು ನಾವು ಮಾಡಬೇಕು. ಅಂಥದ್ರಲ್ಲಿ ಇನ್ನೊಂದು ಸೈಟ್ ಖರೀದಿ ಮಾಡಬೇಕು ಅಂದರೆ ಅದು ಮಿಡಲ್ ಕ್ಲಾಸ್ ಮಂದಿಗೆ ಕಷ್ಟ ಸಾಧ್ಯ. ಆಗಲ್ಲ ಅಂತಲ್ಲ, ಬಟ್ ಇನ್ನೂ ಹೊರೆ ಜಾಸ್ತಿ. ಸೊ ಈಗ ನಿಮಗೆ ನಾವು ಒಂದು ಸೈಟ್ ಹೂಡಿಕೆ ಕಾರಣಕ್ಕೆ ನೀವು ಖರೀದಿ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನಿಮಗೆ ಈಗ ಒಂದು ಮಾಡೆಲ್ನ ಪರಿಚಯ ಮಾಡಿಸ್ತಾ ಇದ್ದೀವಿ. ಇದು ನಿಮ್ಮ ಜಾಗದ ವ್ಯಾಲ್ಯೂನ ಜಾಸ್ತಿ ಮಾಡೋದ್ರಲ್ಲಿ ಸಹಾಯ ಮಾಡುತ್ತೆ. ಹಾಗಿದ್ರೆ ಸೀದಾ ಆ ಮಾಡೆಲ್ ಬಗ್ಗೆ ಹೇಳ್ತೀವಿ ನೋಡಿ. ಈ ಮಾಡೆಲ್ನ ಹೆಸರು BRRRR ಅಂತ. ಮೊದಲನೇದಾಗಿ ಈ BRRRR ಅಂದರೆ ಬೈ. ಇಂಗ್ಲೀಷ್ನಲ್ಲಿ ಬಿ ಅಂದರೆ ಮೊದಲ ಬಿ ಅಂದರೆ ಬೈ, ಖರೀದಿ ಮಾಡೋದು. ಆರ್ ರಿಹ್ಯಾಬ್ ಅಂದರೆ ನವೀಕರಣ ಮಾಡೋದು. ರೆಂಟ್ ಬಾಡಿಗೆಗೆ ನೀಡೋದು. ರೀಫೈನಾನ್ಸ್ ಅಂದರೆ ಮರು ಹಣಕಾಸನ್ನು ಪಡೆಯೋದು. ಮತ್ತು ರಿಪೀಟ್ ಅದನ್ನು ಮತ್ತೆ ಮರುಕಳಿಸುವಂತೆ ಮಾಡುವಂಥದ್ದು. ಒಂದೇ ಹೂಡಿಕೆಯ ಬಂಡವಾಳವನ್ನು ಬಳಸಿಕೊಂಡು ಬಾಡಿಗೆ ವೃದ್ಧಿ ಮಾಡಿಕೊಳ್ಳೋಕೆ ಬಳಸುವಂಥ ಒಂದು ಪ್ರಬಲ ರಿಯಲ್ ಎಸ್ಟೇಟ್ ತಂತ್ರ ಈ BRRRR. ಇದರ ಮೂಲ ಆಲೋಚನೆ ಏನು ಅಂತಂದರೆ, ಮಾರುಕಟ್ಟೆ ಬೆಲೆಗಿಂತ ಕಡಿಮೆ ಇರುವಂಥ ಜೊತೆಗೆ ಹಾನಿಗೊಳಗಾದಂಥ ಆಸ್ತಿಯನ್ನು ಖರೀದಿ ಮಾಡೋದು, ನವೀಕರಣಗಳ ಮೂಲಕ ಅದರ ಮೌಲ್ಯವನ್ನು ಹೆಚ್ಚು ಮಾಡೋದು ಮತ್ತು ನಂತರ ಅದನ್ನು ಬಾಡಿಗೆದಾರರಿಗೆ ನೀಡೋದಾಗಿದೆ. ಇನ್ನು ಆಸ್ತಿ ಯಾವಾಗ ಸ್ಥಿರಗೊಂಡು ನಂತರ ತಿಂಗಳು ಆದಾಯ ಬರೋಕ್ಕೆ ಆರಂಭ ಆಗುತ್ತೋ ಅದರ ಹೊಸ ಮತ್ತು ಹೆಚ್ಚಿನ ಮೌಲ್ಯದ ಆಧಾರದ ಮೇಲೆ ನೀವು ಕ್ಯಾಶ್ ಔಟ್ ರೀಫೈನಾನ್ಸ್ ಮಾಡ್ತೀರಿ. ಇದು ಆಸ್ತಿಯಲ್ಲಿ ನೀವು ತೊಡಗಿಸಿದಂಥ ಮೂಲ ಬಂಡವಾಳವನ್ನು ಮರಳಿ ಪಡೆಯೋಕೆ ಸಹಾಯ ಮಾಡುತ್ತೆ. ತದನಂತರ ಅದೇ ಹಣವನ್ನು ನಿಮ್ಮ ಮುಂದಿನ ಆಸ್ತಿಯನ್ನು ಖರೀದಿ ಮಾಡೋಕೆ ಬಳಸಬಹುದು. ಅಂದರೆ ನಿಮ್ಮ ಹಣವನ್ನೇ ಇಲ್ಲಿ ಮರುಬಳಕೆ ಮಾಡಲಾಗುತ್ತೆ. ಆದರೆ ಈ ಮಾಡೆಲ್ ನಿಮಗೆ ವರ್ಕೌಟ್ ಆಗಬೇಕು ಅಂದರೆ ನೀವು ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ನ 70ರಿಂದ 75ರಷ್ಟು ನಿಯಮ ಇದನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಈ ನಿಯಮದ ಪ್ರಕಾರ ನಿಮ್ಮ ಒಟ್ಟು ವೆಚ್ಚ ಅಂದರೆ ಆಸ್ತಿಯನ್ನು ಖರೀದಿ ಮಾಡಿರುವಂಥ ಬೆಲೆ ಆ್ಯಂಡ್ ಅದಕ್ಕೆ ಬೇಕಾದಂಥ ಒಟ್ಟು ರಿನೋವೇಷನ್ ಚಾರ್ಜಸ್ ಎರಡೂ ಸೇರಿ ನವೀಕರಣದ ನಂತರ ಆ ಆಸ್ತಿಗೆ ಯಾವ ಒಂದು ಅಂದಾಜು ಮೌಲ್ಯ ಸಿಗುತ್ತೋ, ಅಂದರೆ ಆಫ್ಟರ್ ರಿಪೇರ್ ವ್ಯಾಲ್ಯೂ ಅಥವಾ ARV ಅಂತ ಏನು ಕರಿತೀವಿ ರಿಯಲ್ ಎಸ್ಟೇಟ್ ಟರ್ಮ್ಸ್ನಲ್ಲಿ, ಅದು 70ರಿಂದ 75ಕ್ಕಿಂತ ಹೆಚ್ಚಿರಬಾರ್ದು. ನಿಮ್ಮ ವೆಚ್ಚಗಳನ್ನು ಈ ಮಿತಿಯೊಳಗೆ ಇಟ್ಕೊಳ್ಳೋದ್ರಿಂದ ರೀಫೈನಾನ್ಸ್ ಹಂತದಲ್ಲಿ ಬ್ಯಾಂಕಿನ ಸಾಲದ ನಿಯಮಗಳನ್ನು ಪೂರೈಸೋಕೆ ಆಸ್ತಿಯಲ್ಲಿ ಸಾಕಷ್ಟು ಈಕ್ವಿಟಿ ಅಂದರೆ ಈ ಷೇರು ಮೌಲ್ಯ ಉಳಿಯುತ್ತೆ. ನಿಮ್ಮ ಲೆಕ್ಕಾಚಾರ ಕರೆಕ್ಟ್ ಆಗಿದ್ದರೆ ನೀವು ಪಡೆಯುವಂಥ ಹೊಸ ದೀರ್ಘಕಾಲೀನ ಅಡಮಾನ ಸಾಲ ಅಂದರೆ ಲಾಂಗ್ ಟರ್ಮ್ ಮಾರ್ಟ್ಗೇಜ್ ನಿಮ್ಮ ಆರಂಭಿಕ ಅಲ್ಪಾವಧಿಯ ಸಾಲಗಳನ್ನು ಸಂಪೂರ್ಣವಾಗಿ ತೀರಿಸುತ್ತೆ. ಅಂತಿಮವಾಗಿ ನಿಮ್ಮ ಕೈನಲ್ಲಿ ಮಾಸಿಕ ಆದಾಯ ನೀಡುವಂಥ ಒಂದು ಆಸ್ತಿ ಉಳಿಯುತ್ತೆ. ಅದರ ಜೊತೆಗೆ ನಿಮ್ಮ ಆರಂಭಿಕ ಬಂಡವಾಳ ನಿಮ್ಮ ಕೈಗೆ ವಾಪಸ್ ಸಿಗುತ್ತೆ. ಇಲ್ಲಿ ನಿಮಗೆ ಒಂದು ಒಳ್ಳೆ ಪ್ಲ್ಯಾನ್ ಅಥವಾ ಮಾಡೆಲ್ ಅಂತ ಇದು ಅನಿಸಿದ್ರೂ ಕೂಡ ಇಲ್ಲಿ ಕೆಲವೊಂದಷ್ಟು ಸವಾಲುಗಳಿದ್ದಾವೆ. BRRRR ಈ ಮಾಡೆಲ್ ಬಗ್ಗೆ ಏನು ಮಾತಾಡ್ತಿದ್ದೀವಿ, ರಿಯಲ್ ಎಸ್ಟೇಟ್ ವ್ಯಾಲ್ಯೂನ ವೇಗವಾಗಿ ಬೆಳೆಸೋಕೆ ಇದು ಉತ್ತಮ ಮಾರ್ಗ ಆಗಿದ್ರೂ ಕೂಡ ಇದು ಜಾಗರೂಕತೆಯಿಂದ ನಿರ್ವಹಿಸಬೇಕಾದಂಥ ಕೆಲವು ನಿರ್ದಿಷ್ಟ ಅಪಾಯಗಳನ್ನು ಕೂಡ ಹೊಂದಿರುವಂಥ ಒಂದು ಮಾಡೆಲ್. ಮಾರುಕಟ್ಟೆಯಲ್ಲಿ ಭಾರಿ ರಿಯಾಯಿತಿ ದರದಲ್ಲಿ ಸಿಗುವಂಥ ಆಸ್ತಿಗಳನ್ನು ಹುಡುಕೋದು ಮತ್ತು ಗುತ್ತಿಗೆದಾರರನ್ನು ನಿರ್ವಹಿಸಿ ನಿಗದಿತ ಸಮಯ ಹಾಗೂ ಬಜೆಟ್ನಲ್ಲಿ ಕೆಲಸ ಮುಗಿಸೋದು ಅತ್ಯಂತ ಸವಾಲಿನ ಜೊತೆಗೆ ಅನಿರೀಕ್ಷಿತ ಕೆಲಸವಾಗಿರುತ್ತೆ. ಅಲ್ಲದೆ ನಿಮ್ಮ ನವೀಕರಣದ ಅವಧಿಯಲ್ಲಿ ಬ್ಯಾಂಕ್ ಬಡ್ಡಿ ದರಗಳು ಇದ್ದಕ್ಕಿದ್ದಂತೆ ಹೆಚ್ಚು ಕಮ್ಮಿ ಆಯಿತು ಅಂತಾದರೆ ಅಥವಾ ಆಸ್ತಿಯ ಮೌಲ್ಯಮಾಪನ ಅಪ್ರೈಸಲ್ ಅಂತ ಏನು ಕರಿತೀವಿ ಅದು ನೀವು ನಿರೀಕ್ಷೆ ಮಾಡಿದ್ದಕ್ಕಿಂತ ಕಡಿಮೆಯಾದರೆ ನಿಮ್ಮ ಬಂಡವಾಳ ಆ ಆಸ್ತಿಯಲ್ಲೇ ಸಿಕ್ಕಾಕೊಳ್ಬೋದು. ಆದ್ದರಿಂದ ಈ ತಂತ್ರದಲ್ಲಿ ಯಶಸ್ವಿಯಾಗೋಕೆ ಸಂಪೂರ್ಣ ಮಾರುಕಟ್ಟೆಯ ಸಂಶೋಧನೆ ಅಗತ್ಯ. ನಿಖರವಾದಂಥ ಆರ್ಥಿಕ ಮುನ್ಸೂಚನೆ ಮತ್ತು ಅನಿರೀಕ್ಷಿತ ನಿರ್ವಹಣಾ ವೆಚ್ಚಗಳು ಅಥವಾ ನವೀಕರಣ ಮಾಡೋಕೆ ಆಗುವಂಥ ವೆಚ್ಚಗಳನ್ನು ನಿಭಾಯಿಸೋಕೆ ನಿಮ್ಮ ಬಳಿ ಹೆಚ್ಚುವರಿಯಾದಂಥ ನಗದು ಹಣವನ್ನು ಇಟ್ಕೊಳ್ಳೋದು ಮುಖ್ಯವಾಗಿರುತ್ತೆ. ಸೊ ಈ BRRRR ಮಾಡೆಲ್ನ ಬಳಸಿ ಆಸ್ತಿ ಜೊತೆಗೆ ಡೀಲ್ ಮಾಡುವಾಗ ನಿಮ್ಮ ಎಚ್ಚರಿಕೆ ಹಾಗೂ ಹುಷಾರ್ನಲ್ಲಿ ನೀವಿರಿ ಅಂತ ಹೇಳ್ತಾ, ಇದೇ ಥರದ ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಾಂಟೆಂಟ್ಗಳಿಗಾಗಿ ನ್ಯೂಸ್ ಫಸ್ಟ್ ಪ್ರಾಪರ್ಟಿನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.